ಹಾಯ್ ಫ್ರೆಂಡ್ಸ್, ನಿಮಗೆ ವಾಟ್ಸಪ್ಪಲ್ಲಿ ಬಂದಿರೋ ಯಾವ ಟೆಕ್ಸ್ಟ್ ಆದರೂ ಸರಿ ನೋಡ್ದೇನೆ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿಬಿಡ್ತಿದ್ದೀರಾ? ಇಲ್ಲಾಂದರೆ ಒಂದು 2 ನಿಮಿಷ ಆಲೋಚಿಸಿ ಇದು ನಿಜಾನಾ ಇಲ್ವಾ ಅಂತ ಚೆಕ್ ಮಾಡಿ ಫಾರ್ವರ್ಡ್ ಮಾಡ್ತೀರಾ? ನಮ್ಮ ಮೆದುಳು ದಿನದಲ್ಲಿ 1000 ನಿರ್ಧಾರಗಳನ್ನ ತಗೊಳ್ತಿದೆ. ಅದರಲ್ಲಿ ಹೆಚ್ಚು ಪರ್ಸೆಂಟೇಜ್ ತಪ್ಪುಗಳಿರುತ್ತೆ. ಯಾಕಂದರೆ ನಮ್ಮ ಮೆದುಳಿಗೆ ಒಂದು ದೊಡ್ಡ ವೀಕ್ನೆಸ್ ಇದೆ. ಅದನ್ನೇ ಮೆಂಟಲ್ ಲೇಸಿನೆಸ್ ಅಂತಾರೆ. ಈ ಲೇಸಿನೆಸ್ ಅನ್ನೋದು ಎಷ್ಟು ಡೇಂಜರಸ್ ಅಂತ ತಿಳ್ಕೊಳ್ಳೋಕೆ ಒಂದು ಪಜಲ್ನ ಟ್ರೈ ಮಾಡೋಣ. ಒಂದು ಬ್ಯಾಟ್ ಮತ್ತು ಒಂದು ಬಾಲ್ ಎರಡು ಸೇರಿ 110 ರೂಪಾಯಿ. ಬಾಲ್ಗಿಂತ ಬ್ಯಾಟ್ 100 ರೂಪಾಯಿ ಹೆಚ್ಚು. ಇವಾಗ ನನ್ನ ಪ್ರಶ್ನೆ ಏನಂದರೆ, ಬಾಲ್ನ ಕಾಸ್ಟ್ ಎಷ್ಟು? ನಿಮಗೆ 5 ಸೆಕೆಂಡ್ಸ್ನ ಕೊಡ್ತೀನಿ, ಥಿಂಕ್ ಮಾಡಿ ಹೇಳಿ. ತುಂಬ ಜನರ ಮೈಂಡಲ್ಲಿ ಬಂದ ಆನ್ಸರ್ ಏನಂದರೆ 10 ರೂಪಾಯಿ. ನಿಮಗೂ ಅದೇ ಆನ್ಸರ್ ಬಂತಾ? ಹೌದು, ನಮ್ಮ ಮೆದುಳು ಇದು ತುಂಬ ಈಸಿ ಪ್ರಾಬ್ಲಮ್ ಅಂತ ಸಿಗ್ನಲ್ ಕೊಟ್ಬಿಡುತ್ತೆ. ಇದು ಒಂದು ಫಾಸ್ಟ್ ಥಿಂಕಿಂಗ್ ಸಿಸ್ಟಮ್ನ ಮೂಲಕ ನಮ್ಮ ಮೆದುಳು ಪ್ರಾಸೆಸ್ ಮಾಡುತ್ತೆ ಆ್ಯಂಡ್ 10 ರೂಪಾಯಿ ಅನ್ನೋ ಆನ್ಸರ್ನ ಕೊಟ್ಬಿಡುತ್ತೆ. ಫಾಸ್ಟಾಗಿ ಥಿಂಕ್ ಮಾಡಿ ನಮ್ಮ ಸಿಸ್ಟಮ್ 1 ತಕ್ಷಣ ಬಾಲ್ನ ಪ್ರೈಸ್ 10 ರೂಪಾಯಿ ಅನ್ನೋ ಆನ್ಸರ್ನ ಕೊಟ್ಬಿಡುತ್ತೆ. ಯಾಕಂದರೆ 110ರಿಂದ 100 ರೂಪಾಯಿ ತೆಗೆದ್ರೆ 10 ರೂಪಾಯಿ ಸಿಂಪಲ್. ಆದರೆ ಈ ಲೆಕ್ಕ ತಪ್ಪು. ನೋಡಿ, ಬಾಲ್ಗಿಂತ 100 ರೂಪಾಯಿ ಹೆಚ್ಚು ಅಂತ ಹೇಳಿದೆ, ನೀವು 10 ರೂಪಾಯಿ ಅಂತ ಹೇಳ್ತಿದ್ದೀರಾ. ಇವಾಗ ನೀವು ಹೇಳಿರೋ ಪ್ರಕಾರ ಬಾಲ್ 10 ರೂಪಾಯಿ, ಬ್ಯಾಟ್ 100 ರೂಪಾಯಿ ಅಂದರೆ ಡಿಫರೆನ್ಸ್ ಏನು? 100 - 10 = 90. ಆದರೆ ನಾನು 100 ರೂಪೀಸ್ ಡಿಫ್ರೆನ್ಸ್ ಅಂತ ಹೇಳಿದೆ. ಇವಾಗ ನಾವು ಸಿಸ್ಟಮ್ 2 ಇಂದ ಆಲೋಚಿಸೋಣ, ಅಂದರೆ ಸ್ಲೋ ಥಿಂಕಿಂಗ್ ಸಿಸ್ಟಮಿಂದ. ನೀವು ಸ್ವಲ್ಪ ಸ್ಲೋವಾಗಿ ಇಲ್ಲಿ ಥಿಂಕ್ ಮಾಡಿದರೆ ಬಾಲ್ನ ರೇಟ್ 5 ರೂಪೀಸ್ ಅಂತ ತಿಳ್ಕೊಳ್ತೀರಾ. ಬಾಲ್ಗಿಂತ 100 ರೂಪೀಸ್ ಹೆಚ್ಚು ಬ್ಯಾಟ್ನ ರೇಟ್, ಅಂದರೆ 105 ರೂಪಾಯಿ. ಸೊ ನೀವೇ ಥಿಂಕ್ ಮಾಡಿ, 5 + 105 = 110. ಹಾಗೆ 5 - 105 = 100. ಸೊ ನಾವು ಹೇಳಿರೋ 100 ರೂಪೀಸ್ ಡಿಫರೆನ್ಸ್ ಬಂದುಬಿಡುತ್ತೆ. ಯಾಕೆ ಹೀಗೆ ಥಿಂಕ್ ಮಾಡ್ತೀವಿ ಅಂದರೆ ಮೆಂಟಲ್ ಲೇಸಿನೆಸ್. ನೀವು 10 ರೂಪೀಸ್ ಅಂತ ಹೇಳೋಕ್ಕೆ ಕಾರಣ ಆಥರ್ ಡ್ಯಾನಿಯಲ್ kahneman ಮೆಂಟಲ್ ಲೇಸಿನೆಸ್ ಅನ್ನೋ ಕಾನ್ಸೆಪ್ಟ್ನ ಹೇಳ್ತಿದ್ದಾರೆ. ನಮ್ಮ ಮೆದುಳಲ್ಲಿ 2 ಥಿಂಕಿಂಗ್ ಸಿಸ್ಟಮ್ಸ್ ಇದೆ. ಅದರ ಮೂಲಕ ನಮ್ಮ ಬ್ರೈನ್ ಎನರ್ಜಿನ ಬಳಸುತ್ತೆ. ಸಿಸ್ಟಮ್ 1 ಈಸಿಯಾಗಿ ತುಂಬ ಫಾಸ್ಟಾಗಿ ಆಲೋಚಿಸುತ್ತೆ. ಈ ಸಿಸ್ಟಮ್ 1ನಲ್ಲಿ ಎನರ್ಜಿ ಅನ್ನೋದು ತುಂಬ ಕಡಿಮೆ ಖರ್ಚಾಗುತ್ತೆ, ತುಂಬ ಕಷ್ಟಪಡಲ್ಲ. ಸಿಸ್ಟಮ್ 2 ಸ್ಲೋ ಥಿಂಕಿಂಗ್ ಸಿಸ್ಟಮ್. ಇಲ್ಲಿ ಸ್ಲೋವಾಗಿ ಆಲೋಚಿಸುತ್ತೆ, ಪ್ರತಿಯೊಂದನ್ನು ಚೆಕ್ ಮಾಡುತ್ತೆ. ಇದಕ್ಕೆ ಹೆಚ್ಚು ಎನರ್ಜಿ ಬೇಕು. ಅದಕ್ಕೆ ಸಿಸ್ಟಮ್ 1 ಯಾವಾಗಲೂ ಏನು ಮಾಡುತ್ತೆ ಅಂದರೆ, ಸಿಸ್ಟಮ್ 2ನ ಯಾಕೆ ಎಪ್ಸೋದು, ನಾನೇ ಆನ್ಸರ್ ಕೊಟ್ಬಿಡ್ತೀನಿ, ಸಿಂಪಲಾಗಿ ಆನ್ಸರ್ನ ಫೈಂಡ್ ಮಾಡಿಬಿಡ್ತೀನಿ ಅಂತ ಹೇಳಿ ನಮ್ಮನ್ನ ಇಂತಹ ಸಿಚುಯೇಷನ್ಸ್ಗೆ ಎಳೆಯುತ್ತೆ. ಸೈಂಟಿಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಈ ಸಿಸ್ಟಮ್ 2ನ ಎಷ್ಟು ಹೆಚ್ಚಾಗಿ ಬಳಸ್ತೀರೋ ಅಷ್ಟು ಒಳ್ಳೆಯದು ಅಂತ. ಹಾಗಾಗಿ ವಾಟ್ಸಪ್ಪಲ್ಲಿ ನೀವು ಟೆಕ್ಸ್ಟ್ ಫಾರ್ವರ್ಡ್ ಮಾಡೋದಕ್ಕಾಗಲಿ, ಕೆರಿಯರಲ್ಲಿ ದೊಡ್ಡ ನಿರ್ಣಯಗಳನ್ನ ತಗೊಳ್ಳೋಕ್ಕಾದರೂ ನಿಮ್ಮ ಸಿಸ್ಟಮ್ 2ನ ಆ್ಯಕ್ಟಿವೇಟ್ ಮಾಡಿ. ಲೇಸಿಯಾಗಿರೋ ಸಿಸ್ಟಮ್ 1ನ ದೂರ ಇಕ್ಕಿ. ಸಿಸ್ಟಮ್ 2ನ ಮೂಲಕ ಆಲೋಚಿಸೋಕೆ ಶುರು ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಥಿಂಕಿಂಗ್ ಫಾಸ್ಟ್ ಆ್ಯಂಡ್ ಸ್ಲೋ ಅನ್ನೋ ಬುಕ್ನ ಆಧಾರದ ಮೇಲೆ ಇಂತಹ ನಮ್ಮ ಬ್ರೈನ್ನ ಶಾರ್ಪ್ ಮಾಡೋ ಅಂಥ ಹೆಚ್ಚು ಕ್ವೆಶನ್ಸ್ನ ಕೇಳ್ತೀನಿ. ನಿಮ್ಮ ಬ್ರೈನ್ ಯಾವ ಮೋಡಲ್ಲಿ ಹೆಚ್ಚು ಕೆಲಸ ಮಾಡ್ತಿದೆ? ಫಾಸ್ಟ್ ಥಿಂಕಿಂಗ್ ಆಗಿದ್ದರೆ ಸಿಸ್ಟಮ್ 1 ಅಂತ ಕಮೆಂಟ್ ಮಾಡಿ, ಸ್ಲೋ ಥಿಂಕಿಂಗ್ ಆಗಿದ್ದರೆ ಸಿಸ್ಟಮ್ 2 ಅಂತ ಕಮೆಂಟ್ ಮಾಡಿ. ಮೊದಲು ಹೌ ಪ್ರೈಮಿಂಗ್ ವರ್ಕ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಮ ಬ್ರೈನ್ನ ಇವಾಗಲೇ ಒಂದು ಚಿಕ್ಕ ಪರೀಕ್ಷೆ ಮಾಡೋಣ. ಇವಾಗ ಇದನ್ನು ನೋಡಿ, F-T ಮಧ್ಯದಲ್ಲಿ ಒಂದು ಅಕ್ಷರನ ಇಡ್ಬೋದು. ಅದರ ಮಧ್ಯೆ ಲೆಟರ್ನ ಫಿಲ್ ಮಾಡಿ. ಆ ಪದ ಏನು ಹೇಳಿ. ಸಿಂಪಲ್ ಅಲ್ವಾ? ಇವಾಗಲೇ ಆ ಟೆಸ್ಟ್ನ ಸ್ವಲ್ಪ ಫನ್ನಿಯಾಗಿ ಚೇಂಜ್ ಮಾಡೋಣ. ಇವಾಗ ಮೊದಲು ನಿಮ್ಮ ಮೈಂಡಲ್ಲಿ ಇಷ್ಟ ಆಗೋ ಫುಡ್ ಐಟಮ್ಸ್ನ ಬಗ್ಗೆ ಮಾತಾಡೋಣ. ಬರ್ಗರ್, ಪಿಜ್ಜಾ, ಚೀಸ್ ಇವುಗಳ ಬಗ್ಗೆ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡಿ. ಆ ಟೇಸ್ಟ್ನ ನೆನಪು ಮಾಡ್ಕೊಳ್ಳಿ. ಇವಾಗ ಅದನ್ನು ನೆನಪು ಮಾಡ್ಕೊಳ್ತಾ ಈ ಪದನ ನೋಡಿ. ನನಗೆ ಗೊತ್ತಿದ್ದು ಈ F-T ಮಧ್ಯೆ A ಅನ್ನೋ ಲೆಟರ್ನ ನೀವು ಇಡಬೇಕು ಅಂದ್ಕೊಳ್ತಿದ್ದೀರಾ ತಾನೇ? ಸರಿ, ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡೋಣ. ನಿಮ್ಮ ಮೈಂಡಲ್ಲಿ ಹೆಲ್ತ್, ಫಿಟ್ನೆಸ್ನ ಬಗ್ಗೆ ಥಿಂಕ್ ಮಾಡೋ ಹಾಗೆ ಮಾಡೋಣ. ನೀವು ಜಿಮ್ಗೆ ಹೋಗ್ತಿದ್ದೀರಾ, ಸೈಕ್ಲಿಂಗ್ ಮಾಡ್ತಿದ್ದೀರಾ, ಸ್ವಿಮ್ಮಿಂಗ್ ಮಾಡ್ತಿದ್ದೀರಾ, ತುಂಬ ಎಕ್ಸಸೈಸಸ್ ಮಾಡ್ತಿರೋ ಹಾಗೆ ಥಿಂಕ್ ಮಾಡಿ. ಇವಾಗ ಮತ್ತೆ ಈ F-T ಅನ್ನೋ ಪದದ ಮಧ್ಯೆ ಯಾವ ಲೆಟರ್ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಥಿಂಕ್ ಮಾಡಿ. ನನಗೆ ಗೊತ್ತಿದ್ದು ನಿಮ್ಮ ಮೈಂಡಲ್ಲಿ I ಅನ್ನೋ ಲೆಟರ್ ಬಂದಿರುತ್ತೆ. ನಿಜ ಅಲ್ವಾ? ಫಿಟ್.
ಇದನ್ನೇ ಸೈಕಾಲಜಿಯಲ್ಲಿ ಪ್ರೈಮಿಂಗ್ ಇಲ್ಲ ಆಟೋ ಪೈಲಟ್ ಎಫೆಕ್ಟ್ ಅಂತ ಹೇಳ್ತಾರೆ. ಒಂದು ಇವೆಂಟ್ ನಡೆಯೋಕ್ಕೆ ಮುಂಚೆ ನಾವು ನೋಡಿರೋ, ಕೇಳಿರೋ ಇಲ್ಲ ಆಲೋಚಿಸಿದ ವಿಷಯ ಅದರ ನಂತರ ನಾವು ತಗೊಳ್ಳೋ ನಿರ್ಧಾರಗಳನ್ನ, ಅಭಿಪ್ರಾಯಗಳನ್ನ ನಮಗೆ ಗೊತ್ತಿಲ್ಲದೇನೆ ಎಫೆಕ್ಟ್ ಮಾಡುತ್ತೆ. ನೀವು ಫುಡ್ನ ಬಗ್ಗೆ ಥಿಂಕ್ ಮಾಡಿದ್ರಿಂದ ನಿಮ್ಮ ಮೆದುಳು ಎ ಅನ್ನೋ ಆಪ್ಷನ್ಗೆ ಆಟೋ ಪೈಲಟ್ನ ಹಾಗೆ ಹೊಂಟೋಯ್ತು. ಜಿಮ್ನ ಬಗ್ಗೆ ಥಿಂಕ್ ಮಾಡಿದ್ರಿಂದ ಅದು ತಕ್ಷಣ ಐನ ಕಡೆ ಹೊಂಟೋಯ್ತು. ಈ ಪ್ರೈಮಿಂಗ್ ನಮ್ಮ ಆಲೋಚನೆಗಳನ್ನ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿನ ಮೂಮೆಂಟ್ನ ಸಹ ಎಫೆಕ್ಟ್ ಮಾಡುತ್ತೆ. ಸೈಂಟಿಸ್ಟ್ ಇದನ್ನು ಪ್ರೂವ್ ಮಾಡಿದ್ದಾರೆ ಸಹ. ಒಂದು ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡಿದ್ರು ಅಂದರೆ, ಕೆಲವು ಮಿಡಲ್ ಏಜ್ ಅವ್ರನ್ನ ತಗೊಂಡು ಅವ್ರಿಗೆ ಗೊತ್ತಿಲ್ಲದೇ ಓಲ್ಡ್ ಏಜ್ನ ಸೂಚಿಸೋ ಕೆಲವು ಪದಗಳನ್ನ ಕೇಳಿಸಿದ್ರು. ಫಾರ್ ಎಕ್ಸಾಂಪಲ್ ವ್ರಿಂಕಲ್ಸ್, ವೈಟ್ ಹೇರ್ಸ್, ಸ್ಲೋ ಆಗಿ ವಾಕ್ ಮಾಡೋದು, ಇಂತಹ ಪದಗಳನ್ನ ಅವರು ಕೇಳಿಸ್ಕೊಂಡ್ಮೇಲೆ ಅವರು ಎದ್ದು ನಡೀತಿರೋ ಮೂಮೆಂಟ್ಸಲ್ಲಿ ಅವರ ಸ್ಪೀಡಲ್ಲಿ ಚೇಂಜಸ್ ಕಾಣಿಸ್ತು. ಸ್ಲೋ ಆಗಿ ನಡೆದ್ರಂತೆ. ಅಂದರೆ ಓಲ್ಡ್ ಏಜ್ನ ಬಗ್ಗೆ ಅವರ ಮೆದುಳು ಪ್ರೈಮ್ ಆಗಿರೋದ್ರಿಂದ ಅವರ ವಾಕಿಂಗ್ ಸ್ಟೈಲಲ್ಲಿ ಸಹ ಚೇಂಜಸ್ ಬಂತು. ಅಂದರೆ ನಮ್ಮ ಸುತ್ತ ಇರೋ ವಿಷಯಗಳು ಲೈಕ್ ಆ್ಯಡ್ಸ್, ನ್ಯೂಸ್, ಸಿನಿಮಾಸ್, ಈ ವಿಡಿಯೋಸ್ ಇವೆಲ್ಲ ಸಹ ನಮಗೆ ಗೊತ್ತಿಲ್ಲದೇ ನಮ್ಮ ಮೆದುಳನ್ನು, ನಮ್ಮ ಬಾಡಿನ ಆಟೋ ಪೈಲಟ್ ಮೋಡ್ಗೆ ತಳ್ತಿದೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಡಿಸಿಷನ್ ತಗೊಳ್ಳೋಕ್ಕೆ ಮುಂಚೆ ನೀವು ಯಾವುದರ ಮೂಲಕ ಇನ್ಫ್ಲುಯೆನ್ಸ್ ಆಗ್ತೀರಾ ಅನ್ನೋದನ್ನು ಒಂದು ಸರಿ ಥಿಂಕ್ ಮಾಡಿ. ಕೆಲವು ಸರಿ ನೀವು ಕೆಲವು ಮೂವೀಸ್ನ ನೋಡಿದ ಮೇಲೆ ನಿಮ್ಮಲ್ಲಿ ಕೆಲವು ಚೇಂಜಸ್ನ ನೀವು ನೋಟಿಸ್ ಮಾಡಿರ್ತೀರಾ. ನಾನು ಕೆಲವು ಮೂವೀಸ್ನ ನೋಡಿ ಆ ರೀತಿ ಫೀಲ್ ಆಗಿದ್ದೀನಿ. ನೀವು ಹಾಗೆ ಫೀಲ್ ಆಗಿದ್ದರೆ ಆ ಮೂವಿ ನೇಮ್ನ ಕಮೆಂಟ್ ಮಾಡಿ. ನಂತರ ಹ್ಯಾಲೋ ಎಫೆಕ್ಟ್. ಹ್ಯಾಲೋ ಎಫೆಕ್ಟ್ ಅಂದರೆ ಏನು? ನೀವು ಒಬ್ಬ ವ್ಯಕ್ತಿನ ಮೊದಲನೇ ಸರಿ ಭೇಟಿಯಾದ್ರಿ. ಅವರು ನಿಮ್ಮ ಜೊತೆ ತುಂಬ ಫ್ರೆಂಡ್ಲಿಯಾಗಿ ನಗ್ತಾ ಮಾತಾಡಿದ್ರು. ನಿಮಗೆ ಆ ಕ್ಷಣ ಅವ್ರನ್ನ ತುಂಬ ಇಷ್ಟ ಆಯಿತು. ಸ್ವಲ್ಪ ಸಮಯದ ನಂತರ ನಿಮ್ಮ ಫ್ರೆಂಡ್ ಬಂದು, ಹೇ, ಈ ವ್ಯಕ್ತಿ ಒಳ್ಳೆಯವ್ರೇನಾ ಅಂತ ಕೇಳ್ತಾರೆ. ಆವಾಗ ನೀವು ಸ್ವಲ್ಪನೂ ಥಿಂಕ್ ಮಾಡದೆ, ಹೇ, ಅವರು ತುಂಬ ಒಳ್ಳೆಯವರು, ಅವ್ರ ಥರ ಯಾರೂ ಇರಲ್ಲ, ಅದು ಇದು ಅಂತ ಹೇಳ್ತೀರಾ. ನಿಜವಾಗ್ಲೂ ನಿಮಗೆ ಅವರಲ್ಲಿ ಇಷ್ಟ ಆಗಿದ್ದು ಆ ಟೈಮಲ್ಲಿ ಅವರು ನಿಮ್ಮ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿರೋ ಒಂದು ಗುಣ ಅಷ್ಟೇ. ಆದರೆ ಆ ಒಂದು ಒಳ್ಳೆ ಗುಣ ಇಷ್ಟ ಆಗಿದ್ರಿಂದ ಅವರು ನಿಜವಾಗ್ಲೂ ಎಂಥವನು, ತನ್ನ ಕ್ಯಾರೆಕ್ಟರ್ ಏನೋ ಪೂರ್ತಿಯಾಗಿ ಗೊತ್ತಿಲ್ಲದೇನೆ ನೀವು ಅವ್ರನ್ನ ಒಳ್ಳೆಯವರು ಅಂತ ಫಿಕ್ಸ್ ಮಾಡಿಬಿಟ್ರಿ. ಇದನ್ನೇ ಸೈಕಾಲಜಿಯಲ್ಲಿ ಎಕ್ಸಾಜುರೇಟೆಡ್ ಎಮೋಷನಲ್ ಕೊಹೆರೆನ್ಸ್ ಎಫೆಕ್ಟ್ ಅಂತಾರೆ, ಇಲ್ಲ ಸಿಂಪಲ್ ಆಗಿ ಹ್ಯಾಲೋ ಎಫೆಕ್ಟ್ ಅಂತಾರೆ. ಇಲ್ಲಿ ನಮ್ಮ ಮೆದುಳು ಏನು ಹೇಳುತ್ತೆ ಅಂದರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲದೇ ಇದ್ದರೂ ನಿಮ್ಮ ಹತ್ರ ಇರೋ ಕೆಲವು ಇನ್ಫಾರ್ಮೇಷನ್ನ ಆಧಾರದ ಮೇಲೆ ಒಂದು ಲಾಸ್ಟ್ ಜಡ್ಜ್ಮೆಂಟ್ನ ಕೊಟ್ಬಿಡುತ್ತೆ. ಅದರಿಂದ ನಾವು ತುಂಬ ಸರಿ ಮಿಸ್ಟೇಕ್ ಸಹ ಮಾಡ್ತೀವಿ. ಅಸಲಿಗೆ ನಮ್ಮ ಮೆದುಳು ಯಾಕೆ ಇಷ್ಟು ಅರ್ಜೆಂಟ್ ಮಾಡುತ್ತೆ? ಇಂತಹ ಶಾರ್ಟ್ಕಟ್ಸ್ನ ಯಾಕೆ ತಗೊಳ್ಳುತ್ತೆ? ಅದಕ್ಕೆ ಈ ಬುಕ್ನ ಆಥರ್ ಏನು ಹೇಳ್ತಿದ್ದಾರೆ ಅಂದರೆ, ಹ್ಯೂರಿಸ್ಟಿಕ್ನ ಬಗ್ಗೆ ಹೇಳ್ತಾರೆ. ಹಂಗಂದರೆ ನಮ್ಮ ಬ್ರೈನ್ ತಗೊಂಡಿರೋ ಕೆಲವು ಎಕ್ಸ್ಪೀರಿಯನ್ಸಸ್ಸಿಂದ ಕೆಲವು ವಿಷಯಗಳಲ್ಲಿ ಕ್ವಿಕ್ ಡಿಸಿಷನ್ನ ತಗೊಳ್ಳೋಕೆ ನೋಡುತ್ತೆ. ಅದೇ ಹ್ಯೂರಿಸ್ಟಿಕ್ಸ್. ಅಂದರೆ ಶಾರ್ಟ್ಕಟ್ಸ್ ತಗೊಳ್ಳೋದನ್ನೇ ಹ್ಯೂರಿಸ್ಟಿಕ್ಸ್ ಅಂತಾರೆ. ಈ ಶಾರ್ಟ್ಕಟ್ಸ್ನ ಯಾಕೆ ತಗೊಳ್ಳುತ್ತೆ ಅಂದರೆ, ಇದರಿಂದ ನಮ್ಮ ದಿನನಿತ್ಯದ ಕೆಲಸಗಳು, ನಿರ್ಧಾರಗಳು ಫಾಸ್ಟಾಗಿ ಪ್ರಾಸೆಸ್ ಆಗುತ್ತೆ. ಆದರೆ ಕೆಲವು ಸರಿ ಈ ಶಾರ್ಟ್ಕಟ್ಸ್ ಫೇಲ್ ಸಹ ಆಗುತ್ತೆ. ಆಥರ್ 2 ಮುಖ್ಯವಾದ ಹ್ಯೂರಿಸ್ಟಿಕ್ಸ್ನ ಬಗ್ಗೆ ಹೇಳಿದ್ದಾರೆ. ಮೊದಲನೇದು ಸಬ್ಸ್ಟಿಟ್ಯೂಷನ್ ಹ್ಯೂರಿಸ್ಟಿಕ್. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಒಬ್ಬರು ತುಂಬ ಸ್ಲಿಮ್ ಆಗಿರೋ ವ್ಯಕ್ತಿನ ಕರ್ಕೊಂಡು ಬಂದು, ನೋಡು ಇವರು ನಿನಗೆ ಓಕೆನಾ, ಇವ್ರನ್ನ ನಿಮ್ಮ ಮನೆ ವಾಚ್ಮ್ಯಾನ್ ಆಗಿ ಇಡು ಅಂತ ಹೇಳಿದ್ರು ಅಂದ್ಕೊಳ್ಳಿ. ನೀವು ಏನು ಥಿಂಕ್ ಮಾಡ್ತೀರಾ? ನಿಮ್ಮ ಮೈಂಡ್ ಮೊದಲು ಥಿಂಕ್ ಮಾಡೋದು, ಇಷ್ಟು ಸಣ್ಣಕ್ಕಿರೋರು ಕಳ್ಳನ ತಡೆಯೋಕ್ಕಾಗುತ್ತಾ ಅಂತ ಥಿಂಕ್ ಮಾಡ್ತೀರಾ. ಇಲ್ಲಿ ನಿಮ್ಮ ಫ್ರೆಂಡ್ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಮಾಡದೆ ನಿಮ್ಮ ಅಸಂಪ್ಷನ್ನಿಂದ ಇನ್ನೊಂದು ಹೊಸ ಪ್ರಶ್ನೆಯನ್ನು ನೀವು ಸೃಷ್ಟಿಸ್ಕೊಳ್ತೀರಾ. ಇವಾಗ ಆ ವಾಚ್ಮನ್ಗೆ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಇರ್ಬೋದು, ಇಲ್ಲ ತನ್ನ ಕೆಲಸದಲ್ಲಿ ತನಗೆ 5ರಿಂದ 10 ವರ್ಷ ಎಕ್ಸ್ಪೀರಿಯನ್ಸ್ ಸಹ ಇರ್ಬೋದು. ನೀವು ಅದೆಲ್ಲ ನೋಡದೆ ಕೇವಲ ಅವರ ಶಾರೀರಿಕ ರೂಪ, ಫಿಸಿಕಲ್ ಲುಕ್ನ ನೋಡಿ ನಿಮ್ಮ ಅಭಿಪ್ರಾಯನ ಫಿಕ್ಸ್ ಮಾಡ್ಕೊಳ್ತಿದ್ದೀರಾ. ಅಂದರೆ ನಿಮ್ಮ ಬ್ರೈನ್ ವಾಚ್ಮ್ಯಾನ್ ಆಗಿ ಕೆಲಸಕ್ಕೆ ಬರ್ತಾರಾ ಅನ್ನೋ ಕಷ್ಟವಾದ ಪರಿಸ್ಥಿತಿಗೆ ಬದಲಾಗಿ ಇವರು ಸ್ಟ್ರಾಂಗ್ ಆಗಿ ಇದ್ದಾರಾ ಇಲ್ವಾ ಅನ್ನೋ ಸುಲಭವಾದ ಪ್ರಶ್ನೆಗೆ ಆನ್ಸರ್ನ ಹುಡುಕುತ್ತೆ. ಅದನ್ನೇ ಸಬ್ಸ್ಟಿಟ್ಯೂಷನ್ ಹ್ಯೂರಿಸ್ಟಿಕ್ ಅಂತಾರೆ. ಹಾಗೆ 2ನೇ ಹ್ಯೂರಿಸ್ಟಿಕ್ ಏನಂದರೆ ಅವೈಲಬಿಲಿಟಿ ಹ್ಯೂರಿಸ್ಟಿಕ್. ಇದು ಏನು ಮಾಡುತ್ತೆ ಅಂದರೆ, ನಮ್ಮ ಬ್ರೈನ್ನ ಕೆಲವು ವಿಷಯದಲ್ಲಿ ಓವರ್ ಎಸ್ಟಿಮೇಟ್ ಮಾಡೋ ಹಾಗೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸಾಧಾರಣವಾಗಿ ರೋಡ್ ಆಕ್ಸಿಡೆಂಟ್ಸ್ಗಿಂತ ಸ್ಟ್ರೋಕ್ ಬಂದು ಮರಣಿಸಿರೋರ ಸಂಖ್ಯೆ ಹೆಚ್ಚು. ಆದರೆ ಯಾರಾದರೂ ಸ್ಟ್ರೋಕಿಂದ ಎಕ್ಸ್ಪೈರ್ ಆದರು ಅಂದರೆ ನಾವು ಅಷ್ಟೆಲ್ಲ ಫೀಲ್ ಮಾಡಲ್ಲ, ಅಷ್ಟಾಗಿ ಎಕ್ಸ್ಪ್ರೆಷನ್ಸ್ ಕೊಡಲ್ಲ. ಅದೇ ಆಕ್ಸಿಡೆಂಟಲ್ಲಿ ಹೋದರು ಅಂದರೆ, ಓ ಗಾಡ್ ಹೇಗಾಯಿತು ಅಂತ ವಿಧವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತೀವಿ, ಹೆಚ್ಚಾಗಿ ದುಃಖ ಪಡ್ತೀವಿ. ಯಾಕೆ?
ಎರಡರಲ್ಲೂ ಮನುಷ್ಯ ಮರಣಿಸ್ತಾರೆ. ಆದರೆ ಆಕ್ಸಿಡೆಂಟ್ಗೆ ಮಾತ್ರನೇ ನಾವು ಯಾಕೆ ಅಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತೀವಿ? ಯಾಕಂದರೆ ಆಕ್ಸಿಡೆಂಟ್ಗಳು ಭಯಂಕರವಾಗಿರುತ್ತೆ ಅಂತ ನಮ್ಮ ಪೇಪರ್ಸಲ್ಲಿ, ನ್ಯೂಸ್ಗಳಲ್ಲಿ ಹೆಚ್ಚಾಗಿ ನೋಡಿದ್ದೀವಿ. ಮೀಡಿಯಾದಲ್ಲಿ ಸಹ ಅದನ್ನೇ ಹೆಚ್ಚಾಗಿ ಪಬ್ಲಿಕ್ ಮಾಡ್ತಾರೆ. ಅಂದರೆ ನಿಮ್ಮ ಬ್ರೈನಲ್ಲಿ ಆ ಭಯಂಕರವಾದ ದೃಶ್ಯ ಹೆಚ್ಚಾಗಿ ಅವೈಲೇಬಲ್ ಆಗಿರೋದ್ರಿಂದ ಅದರ ಡೇಂಜರಸ್ನ ನೀವು ಹೆಚ್ಚಾಗಿ ಅಂದಾಜು ಮಾಡ್ತೀರಾ. ಅದೇ ಅವೈಲಬಿಲಿಟಿ ಹ್ಯೂರಿಸ್ಟಿಕ್ಸ್. ಇದು ನಮ್ಮ ಮೆದುಳು ಆಲೋಚಿಸೋ ವಿಧಾನ. ನಮ್ಮ ಮೆದುಳು ಎನರ್ಜಿನ ಉಳಿಸ್ಕೊಳ್ಳೋಕ್ಕೆ ಹ್ಯಾಲೋ ಎಫೆಕ್ಟ್ ಇಲ್ಲ ಹ್ಯೂರಿಸ್ಟಿಕ್ನಂತಹ ಶಾರ್ಟ್ಕಟ್ಸ್ನ ಉಪಯೋಗಿಸ್ಕೊಂಡು ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ನ ಜೊತೆ ಬೇಗ ಡಿಸಿಷನ್ನ ತಗೊಳ್ಳುತ್ತೆ. ಅದಕ್ಕೆ ನಿಮ್ಮ ಮೊದಲ ಡಿಸಿಷನ್ನ ನೀವು ನಂಬದೆ ಪೂರ್ತಿ ಸತ್ಯನ ತಿಳ್ಕೊಳ್ಳೋಕ್ಕೆ ಸಿಸ್ಟಮ್ 2ನ ಯೂಸ್ ಮಾಡಿ. ಇಲ್ಲದೆ ಹೋದರೆ ನಿಮ್ಮ ನಿರ್ಣಯಗಳು ಹೆಚ್ಚು ಟೈಮ್ ತಪ್ಪಾಗೋ ಅವಕಾಶ ಇರುತ್ತೆ. ಬೇಗ ಬೇಗ ಡಿಸಿಷನ್ನ ತಗೊಳ್ಳದೆ ನೀವು ಜಡ್ಜ್ ಮಾಡ್ತಿರೋ ವಿಷಯಕ್ಕೆ ಸಂಬಂಧಿಸಿ ಎಲ್ಲ ಆ್ಯಂಗಲ್ಸ್ನ ಪರಿಶೀಲಿಸೋ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಬೇಸ್ ರೇಟ್ ನೆಗ್ಲೆಕ್ಟ್. ನೀವು ಫುಲ್ ಆಗಿರೋ ರೆಸ್ಟೋರೆಂಟಲ್ಲಿ ಸೆಂಟರ್ ಟೇಬಲಲ್ಲಿ ಕುತ್ಕೊಂಡ್ರಿ, ಆಲ್ರೆಡಿ ಆರ್ಡರ್ ಕೊಟ್ಬಿಟ್ರಿ. ವೇಟರ್ ಯಾವಾಗ ಫುಡ್ ತರ್ತಾರೋ ಅಂತ ಎಕ್ಸೈಟೆಡ್ ಆಗಿ ಕಾಯ್ತಿದ್ದೀರಾ. ದೂರದಲ್ಲಿ ಒಬ್ಬ ವೇಟರ್ ನಿಮ್ಮ ಆರ್ಡರ್ನಂತಹ ಪ್ಲೇಟ್ನ ಇಟ್ಕೊಂಡು ಬರ್ತಿದ್ದಾರೆ. ಅದು ನನ್ನ ಆರ್ಡರೇ ಅಂತ ತಕ್ಷಣ ನಿಮ್ಮ ಮೈಂಡ್ ಫಿಕ್ಸ್ ಆಗೋಗುತ್ತೆ. ಆದರೆ ಏನಾಗುತ್ತೆ, ಅವರು ಸರಿಯಾಗಿ ನಿಮಗೆ ಹತ್ತಿರ ಬಂದು ಪಕ್ಕದ ಟೇಬಲ್ಗೆ ಸರ್ವ್ ಮಾಡಿ ಹೋಗ್ತಾರೆ. ಇದು ನಿಮಗೂ ನನಗೂ ಎಷ್ಟೋ ಸರಿ ನಡೆದಿದೆ. ನಮ್ಮ ಜೀವನದಲ್ಲಿ ಹೀಗೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರೋದೆಲ್ಲ ತುಂಬ ಸರಿ ಮಿಸ್ ಆಗುತ್ತೆ. ಯಾಕಂದರೆ ನಾವು ಗೊತ್ತಿಲ್ಲದೇ ಒಂದು ಮುಖ್ಯವಾದ ರೂಲ್ನ ನೆಗ್ಲೆಕ್ಟ್ ಮಾಡ್ತಿದ್ದೀವಿ. ಅದೇ ದ ಬೇಸ್ ರೇಟ್ ನೆಗ್ಲೆಕ್ಟ್. ಕೆಲವರು ಇದನ್ನು ಬ್ಲೈಂಡ್ ಸ್ಪಾಟ್ ಅಂತ ಸಹ ಹೇಳ್ತಾರೆ. ಈ ಬೇಸ್ ರೇಟ್ ನೆಗ್ಲೆಕ್ಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬೇಸ್ ರೇಟ್ ಅಂದರೆ ಒಂದು ಸಂಘಟನೆ ನಡೆಯೋಕ್ಕಿರೋ ಒಂದು ಬೇಸಿಕ್ ಪ್ರಾಬಬಿಲಿಟೀಸ್. ನೆಗ್ಲೆಕ್ಟ್ ಅಂದರೆ ಅದನ್ನು ಕೇರ್ ಮಾಡದೆ ಇಗ್ನೋರ್ ಮಾಡೋದು. ರೆಸ್ಟೋರೆಂಟ್ನ ಎಕ್ಸಾಂಪಲಲ್ಲಿ ನಮ್ಮ ಬ್ರೈನ್ ನನಗೆ ಹಸಿವಾಗಿದೆ, ನನಗೆ ಮೊದಲು ಆ ಡಿಶ್ ಬರಬೇಕು ಅನ್ನೋ ಆಲೋಚನೆಯಲ್ಲಿ ಆಟೋಮೆಟಿಕ್ಕಾಗಿ ಅದೇ ನಮ್ಮ ಆರ್ಡರ್ ಅಂತ ಫಿಕ್ಸ್ ಆಗೋಗುತ್ತೆ. ಆದರೆ ನಿಜವಾಗ್ಲೂ ಥಿಂಕ್ ಮಾಡಿದ್ರೆ ನಿಮಗಿಂತ ಮುಂಚೆ ತುಂಬ ಜನ ಆರ್ಡರ್ ಮಾಡಿರ್ತಾರೆ. ಸ್ಟ್ಯಾಟಿಸ್ಟಿಕ್ನ ಪ್ರಕಾರ ನಿಮ್ಮ ಆರ್ಡರ್ 6ನೇದಾಗಿರೋ ಅವಕಾಶ ಹೆಚ್ಚಾಗಿದೆ. ಇಲ್ಲ ಬೇರೆಯವ್ರದ್ದು ಲೇಟ್ ಆದರೂ ಸಹ ನಿಮ್ಮದು 3ನೇದು ಅಥವಾ 4ನೇದಾಗಿರೋ ಅವಕಾಶ ಇದೆ. ಆದರೆ ತಕ್ಷಣ ಮೊದಲನೇ ಆರ್ಡರ್ ನಿಮಗೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಈ ಎಕ್ಸ್ಪೆಕ್ಟೇಷನ್ಗಿಂತ ಮೊದಲು ಎಷ್ಟು ಜನ ಆರ್ಡರ್ ಮಾಡಿದ್ರು ಅನ್ನೋ ಬೇಸ್ ರೇಟ್ನ ನಾವು ಇಗ್ನೋರ್ ಮಾಡೋದೇ ಬೇಸ್ ರೇಟ್ ನೆಗ್ಲೆಕ್ಟ್. ಮತ್ತು ಇಂತಹ ವಿಷಯಗಳಲ್ಲಿ ನಾವು ಶಾರ್ಪ್ ಆಗಿರಬೇಕಂದ್ರೆ ಏನು ಮಾಡಬೇಕು? ನೀವು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ನ ಬಗ್ಗೆ ಥಿಂಕ್ ಮಾಡಿ. ಸರಿ, ನನಗಿಂತ ಮುಂಚೆ ಒಂದು 3-4 ಮೆಂಬರ್ಸ್ ಆರ್ಡರ್ ಕೊಟ್ಟಿರೋದ್ರಿಂದ ನಂದು ಒಂದು 4ನೇದೋ ಇಲ್ಲ 5ನೇ ಆರ್ಡರ್ ಆಗಿರೋ ಅವಕಾಶ ಇದೆ ಅಂತ ನೀವು ಊಹಿಸ್ಕೊಳ್ಬೇಕು. ನಿಮ್ಮ ಊಹೆ ಕರೆಕ್ಟ್ ಆಗೋ ಅವಕಾಶ ಅವಾಗ ಹೆಚ್ಚಾಗಿರುತ್ತೆ. ಸೊ ಇವಾಗಿನಿಂದ ನೀವು ಒಂದು ವಿಷಯದ ಬಗ್ಗೆ ಗೆಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಎಮೋಷ್ನಲ್ ಕೋರಿಕೆಗಿಂತ ಆ ವಿಷಯ ನಡೆಯೋಕ್ಕೆ ಇರೋ ಬೇಸ್ ರೇಟ್ ಎಷ್ಟಿದೆಯೋ ಒಂದು ಸರಿ ಥಿಂಕ್ ಮಾಡಿ. ಆವಾಗಲೇ ನಿಮ್ಮ ಗೆಸ್ ಹೆಚ್ಚಾಗಿ ಕರೆಕ್ಟಾಗಿರುತ್ತೆ. ನಂತರ 2 ಮೋಡ್ಸ್ ಆಫ್ ಬ್ರೈನ್. ಈ ಬುಕ್ನ ಆಥರ್ ಡ್ಯಾನಿಯಲ್ ಕ್ಯಾನೆಮನ್ ಹೇಳಿರೋ ಹಾಗೆ ನಮ್ಮ ಬ್ರೈನ್ ಯಾವಾಗಲೂ 2 ವಿಧದ ಮೋಡಲ್ಲಿ ಕೆಲಸ ಮಾಡ್ತಿರುತ್ತೆ. ಮೊದಲನೇದು ಫಾಸ್ಟ್ ಥಿಂಕಿಂಗ್ ಸಿಸ್ಟಮ್, ಇದನ್ನೇ ಸಿಸ್ಟಮ್ 1 ಅಂತಾರೆ. ಇನ್ನೊಂದು ಸ್ಲೋ ಥಿಂಕಿಂಗ್ ಸಿಸ್ಟಮ್, ಇದನ್ನು ಸಿಸ್ಟಮ್ 2 ಅಂತಾರೆ. ಈ 2 ಮೋಡ್ಸ್ ನಮಗೆ ಗೊತ್ತಿಲ್ಲದೇ 2 ವಿಧದ ಫೀಲಿಂಗ್ಸ್ನ ಕೊಡುತ್ತೆ. ಅದೇ ಕಾಗ್ನಿಟಿವ್ ಈಸ್ ಆ್ಯಂಡ್ ಕಾಗ್ನಿಟಿವ್ ಸ್ಟ್ರೈನ್. ಕಾಗ್ನಿಟಿವ್ ಈಸ್ ಇದನ್ನು ಹ್ಯಾಪಿ ಮೂಡ್ ಅಂತ ಹೇಳ್ಬೋದು. ಕಾಗ್ನಿಟಿವ್ ಈಸ್ ಅಂದರೆ ಬ್ರೈನ್ಗೆ ಹೆಚ್ಚು ಕಷ್ಟ ಇಲ್ಲದೆ ಇರೋದು. ನೀವು ನಿಮ್ಮ ಮನೆಯಿಂದ ಪಕ್ಕದ ಮನೆಗೆ ಹೋಗಬೇಕು ಅಂದ್ಕೊಂಡ್ರು, ನೀವು ಮಾಡ್ತಿರೋ ಹಳೆ ಕೆಲಸದಲ್ಲೇ ಒಂದು ಚಿಕ್ಕ ಕೆಲಸನ ಮತ್ತೆ ಮಾಡಬೇಕು ಅಂದ್ಕೊಂಡ್ರು, ನಿಮ್ಮ ಬ್ರೈನ್ ಆ ಕೆಲಸನ ತುಂಬ ಈಸಿಯಾಗಿ ಖುಷಿಯಾಗಿ ಮಾಡಿಬಿಡುತ್ತೆ. ಯಾಕಂದರೆ ನಿಮ್ಮ ಸಿಸ್ಟಮ್ 1 ಇಲ್ಲಿ ಆ್ಯಕ್ಟಿವ್ ಆಗುತ್ತೆ. ಇದಕ್ಕೆ ಹೆಚ್ಚಾಗಿ ಎನರ್ಜಿನ ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಹೆಚ್ಚಾಗಿ ಆಲೋಚಿಸೋ ಕೆಲಸ ಇಲ್ಲ. ಮತ್ತು ಇದರಲ್ಲಿರೋ ಪ್ರಯೋಜನ ಏನಂದರೆ ನೀವು ಈ ಮೋಡಲ್ಲಿರೋವಾಗ ಖುಷಿಯಾಗಿರ್ತೀರ ಆ್ಯಂಡ್ ಆ ಕೆಲಸನ ಎಂಜಾಯ್ ಮಾಡ್ತೀರಾ. ಯಾಕಂದರೆ ಅದರಲ್ಲಿ ಎಲ್ಲ ಸಿಂಪಲ್ ಕೆಲಸಗಳೇ ಇರುತ್ತೆ. ಆದರೆ ಅದರಲ್ಲಿರೋ ಡೇಂಜರ್ ಏನಂದರೆ ನೀವು ಆ ಕೆಲಸದಲ್ಲಿರೋವಾಗ ಖುಷಿಯಾಗಿರೋದ್ರಿಂದ ಮಿಸ್ಟೇಕ್ಸ್ ಮಾಡೋ ಅವಕಾಶ ಹೆಚ್ಚಾಗಿರುತ್ತೆ. ಯಾಕಂದರೆ ಅಟೆನ್ಷನ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಅಂದ್ಕೊಳ್ಬೋದು ತುಂಬ ಕಷ್ಟಕರವಾದ ಕೆಲಸನ ಸಹ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ. ನಿಮ್ಮ ಬ್ರೈನ್ಗೆ ಯಾವುದಾದ್ರೂ ಕಷ್ಟವಾದ ಕೆಲಸನ ಸಹ ಈಸಿಯಾಗಿ ಮಾಡಬೇಕಂದ್ರೆ ಆ ಕೆಲಸಕ್ಕೆ ಸಂಬಂಧಿಸಿರೋ ಇನ್ಫಾರ್ಮೇಷನ್ನ ಹೆಚ್ಚಾಗಿ ತಗೊಳ್ಳಿ. ಹಾಗೆ ಆ ಕೆಲಸನ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಹೊಸದಾಗಿ ಜಾಬ್ಗೆ ಜಾಯ್ನ್ ಆದಾಗ ಕಷ್ಟಕರವಾಗಿದ್ದರೂ ದಿನಗಳು ಸಾಕ್ತಾ ಇದ್ದಂತೆ ಅಭ್ಯಾಸ ಆಗೋಗುತ್ತೆ, ಈಸಿ ಮೋಡ್ಗೆ ಹೊಂಟೋಗ್ತೀರಾ.
ಹಾಗೆ ನೀವು ಯಾವ ಕೆಲಸ ಆದರೂ ಸರಿ ರಿಪಿಟೇಷನ್ನ ಮೂಲಕ ಆ ಕೆಲಸನ ಬ್ರೈನ್ಗೆ ಈಸಿಯಾಗಿ ಬದಲಾಯಿಸ್ಕೊಳ್ಬೋದು. ಹಾಗೆ ಕಾಗ್ನಿಟಿವ್ ಸ್ಟ್ರೈನ್, ಇಂಟೆಲಿಜೆಂಟ್ ಮೋಡ್ ಅಂತ ಹೇಳ್ತಾರೆ ಇದನ್ನು. ಕಾಗ್ನಿಟಿವ್ ಸ್ಟ್ರೈನ್ ಅಂದರೆ ಮೆದುಳಿಗೆ ಸ್ವಲ್ಪ ಕಷ್ಟ ಅನಿಸೋದು. ನೀವು ಗೊತ್ತಿಲ್ಲದೆ ಇರೋ ಹೊಸ ಅಡ್ರೆಸ್ನ ಹುಡುಕಬೇಕು, ಇಲ್ಲ ಒಂದು ಕಷ್ಟವಾದ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಆವಾಗ ನಿಮ್ಮ ಬ್ರೈನ್ ಸಿಸ್ಟಮ್ 2ನ ಆ್ಯಕ್ಟಿವೇಟ್ ಮಾಡುತ್ತೆ. ಇದರಲ್ಲಿ ಅನಾಲಿಟಿಕಲ್ಸ್ ಹೆಚ್ಚಾಗಿರುತ್ತೆ. ಹೆಚ್ಚು ಆಲೋಚಿಸಬೇಕು, ಹೆಚ್ಚು ಅನಲೈಸ್ ಮಾಡಬೇಕು. ಈ ಮೋಡಲ್ಲಿರೋಕ್ಕೆ ಮೆದುಳು ಹೆಚ್ಚು ಎನರ್ಜಿನ ಖರ್ಚು ಮಾಡಬೇಕು, ಹೆಚ್ಚು ಅಟೆನ್ಷನ್ ಸಹ ಇಡಬೇಕು. ಅದಕ್ಕೆ ನಮಗೆ ಜನರಲ್ ಆಗಿ ಈ ಮೋಡಲ್ಲಿರೋಕ್ಕೆ ಇಷ್ಟ ಆಗಲ್ಲ. ಈ ಮೋಡಲ್ಲಿರೋ ಪ್ರಯೋಜನ ಏನಂದರೆ ಸಿಸ್ಟಮ್ 2 ಅಲ್ಲಿರೋವಾಗಲೇ ನಮ್ಮ ಬ್ರೈನ್ ಇಂಟೆಲಿಜೆಂಟಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಪ್ರತಿ ವಿಷಯನ ಡಬಲ್ ಚೆಕ್ ಮಾಡುತ್ತೆ. ಅದಕ್ಕೆ ಮಿಸ್ಟೇಕ್ ಮಾಡೋ ಅವಕಾಶ ತುಂಬ ಕಡಿಮೆ ಇರುತ್ತೆ. ನಿಮ್ಮ ಬ್ರೈನ್ ಹೆಚ್ಚಾಗಿ ಸಿಸ್ಟಮ್ 2 ಅಲ್ಲಿರಬೇಕಂದ್ರೆ ನೀವು ಅದಕ್ಕೋಸ್ಕರ ಹೆಚ್ಚು ರಿಡಲ್ಸ್ನ ಓದಬೇಕು, ಒಗಟುಗಳನ್ನ ಓದಬೇಕು. ಕಷ್ಟವಾದ ಪ್ರಶ್ನೆಗಳನ್ನ ಇಲ್ಲ ಕನ್ಫ್ಯೂಸ್ ಮಾಡೋ ಪಜಲ್ಸ್ನ ನಿಮ್ಮ ಬ್ರೈನ್ಗೆ ಕೊಡಬೇಕು. ಇದರಿಂದ ಸಿಸ್ಟಮ್ 2 ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ WYSIATI, ವಾಟ್ ಯು ಸಿ ಇಸ್ ಆಲ್ ದೇರ್ ಇಸ್. ನಮ್ಮ ಸಿಸ್ಟಮ್ 1 ಮಾಡೋ ಇನ್ನೊಂದು ದೊಡ್ಡ ಮಿಸ್ಟೇಕೆ WYSIATI ಅಂದರೆ ನೋಡಿದ್ದನ್ನು ನಂಬೋದು. ಇದರ ಅರ್ಥ ಏನಂದರೆ ಒಂದು ವಿಷಯದ ಬಗ್ಗೆ ನಮ್ಮ ಹತ್ರ ಎಷ್ಟು ಸಮಾಚಾರ ಇದೆಯೋ ನಮ್ಮ ಮೆದುಳು ಆ ಇನ್ಫಾರ್ಮೇಷನ್ನ ತಗೊಂಡು ನಿಜ ಅಂತ ನಂಬುತ್ತೆ. ನಮಗೆ ಗೊತ್ತಿಲ್ಲದೆ ಇರೋ ಇಲ್ಲ ಕಾಣಿಸದೇ ಇರೋ ಇನ್ಫಾರ್ಮೇಷನ್ನ ಬಗ್ಗೆ ಅದು ಕೇರ್ ಮಾಡಲ್ಲ. ಅದರ ಬಗ್ಗೆ ಎಂತಹ ಡೌಟ್ನ ಸಹ ಇಟ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನೀವು ಗೂಗಲಲ್ಲಿ ಒಂದು ಕಂಪನಿಯ ರಿವ್ಯೂ ನೋಡಿದ್ರಿ. ಆ ರಿವ್ಯೂ ಸ್ಟಾರ್ಟಿಂಗಲ್ಲಿ ಎಲ್ಲ 4.5 ಇಲ್ಲ 4.95 ರೇಟಿಂಗ್ಸ್ ಇದೆ. ಆವಾಗ ತಕ್ಷಣ ನಿಮ್ಮ ಬ್ರೈನ್ ಈ ಕಂಪನಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ಳುತ್ತೆ. ಕೆಳಗೆ ತುಂಬ ರಿವ್ಯೂಸ್ ಇದೆ, ಆಲ್ಸೋ ತುಂಬ ಜನ ಮಾತಾಡ್ಕೊಳ್ತಿದ್ದಾರೆ, ಆದರೆ ಅದರ ಬಗ್ಗೆ ಕೇರ್ ಮಾಡಲ್ಲ, ಆಲೋಚಿಸಲ್ಲ. ಅದೇ ಅದರಲ್ಲಿರೋ ಪ್ರಾಬ್ಲಮ್. ನೀವು ಬರೀ ಒಂದು ಪಾರ್ಟ್ನ ಮಾತ್ರ ನೋಡ್ತೀರಾ, ಆದರೆ ಅದು ಪೂರ್ತಿ ನಿಜ ಅಂತ ನಿಮ್ಮ ಮೆದುಳು ಭಾವಿಸುತ್ತೆ. ಸೊ ಈ WYSIATI ಇದರ ಎಫೆಕ್ಟಿಂದಾನೇ ನಾವು ತುಂಬ ಸರಿ ಅನ್ಫಿನಿಶ್ಡ್ ಇನ್ಫಾರ್ಮೇಷನ್ನ ಆಧಾರವಾಗಿ ಅರ್ಜೆಂಟಲ್ಲಿ ಡಿಸಿಷನ್ಸ್ನ ತಗೊಳ್ತೀವಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಏನಾದರೂ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ನನಗೆ ಗೊತ್ತಿಲ್ಲದೆ ಇರೋದು ಏನಾದರೂ ಇದೆಯಾ ಅಂತ ನಿಮ್ಮ ಸಿಸ್ಟಮ್ 2ನ ಕೇಳೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲ್ಯಾನಿಂಗ್ ಫ್ಯಾಲಸಿ. ನೀವು ಏನಾದರೂ ಪ್ರಾಜೆಕ್ಟ್ ಇಲ್ಲ ಮನೇಲಿ ಏನಾದರೂ ಕೆಲಸನ ಶುರು ಮಾಡಿದಾಗ ಈ ಕೆಲಸ ಮಾಡೋಕ್ಕೆ ನನಗೆ ಒಂದು ದಿನ ಸಾಕು ಅಂತ ತುಂಬ ಕಾನ್ಫಿಡೆಂಟಾಗಿ ಪ್ಲ್ಯಾನ್ ಮಾಡ್ತೀರಾ. ನಾವೆಲ್ಲರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಆದರೆ ಆ ಕೆಲಸ ಮಾಡೋಕ್ಕೆ ಆ ಒಂದು ದಿನ ಸಾಕಾಗಲ್ಲ. 2-3 ದಿನ ಆದ್ರೂ ಮಾಡ್ತಾನೆ ಇರ್ತೀವಿ. ನಂತರ 4ನೇ ದಿನ ಕೆಲಸ ಕಂಪ್ಲೀಟ್ ಆಗುತ್ತೆ. ಇದನ್ನೇ ಪ್ಲ್ಯಾನಿಂಗ್ ಫ್ಯಾಲಸಿ ಅಂತಾರೆ. ಇದಕ್ಕೆ ಕಾರಣ ನಾವು ಪ್ಲ್ಯಾನ್ ಮಾಡುವಾಗ ಹಾಗೆ ಆಲೋಚಿಸ್ತೀವಿ. ಅಂದರೆ ಕೇವಲ ನನಗೆ ಏನು ಮಾಡೋಕ್ಕಾಗುತ್ತೆ ಅನ್ನೋದ್ರ ಮೇಲೆ ಆಪ್ಟಿಮಿಸ್ಟಿಕ್ ಇಂಟೆನ್ಷನ್ಸಿಂದ ಮಾತ್ರನೇ ನೋಡ್ತೀವಿ. ಇಲ್ಲಿ ಸಿಸ್ಟಮ್ 1 ಹೆಚ್ಚಾಗಿ ಕೆಲಸ ಮಾಡುತ್ತೆ. ಇದು ಈಸಿನೇ, ಇದನ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿಬಿಡ್ಬೋದು, ಒಂದು ದಿನ ಏನು 1 ಅವರಲ್ಲೇ ಕಂಪ್ಲೀಟ್ ಮಾಡಿಬಿಡ್ಬೋದು ಅಂತ ಹೇಳುತ್ತೆ. ಆದರೆ ಮಧ್ಯದಲ್ಲಿ ಬರೋ ಅಡೆತಡೆಗಳು, ಅನ್ಎಕ್ಸ್ಪೆಕ್ಟೆಡ್ ಆಬ್ಸ್ಟ್ಯಾಕಲ್ಸ್ ಇಲ್ಲ ಬೇರೆ ಡಿಲೇಸ್ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಏನೋ ನಡೀತಿರುತ್ತೆ, ಅದರ ಬಗ್ಗೆ ನಾವು ಹೆಚ್ಚಾಗಿ ಆಲೋಚಿಸಲ್ಲ. ಇವೆಲ್ಲ ಸಿಸ್ಟಮ್ 2 ಅಲ್ಲೇ ನಾವು ಆಲೋಚಿಸೋಕ್ಕಾಗುತ್ತೆ. ಆದರೆ ಇಲ್ಲಿ ಸಿಸ್ಟಮ್ 1 ಕೆಲಸ ಮಾಡ್ತಿರೋದ್ರಿಂದ ಇದೆಲ್ಲ ಸೈಡಲ್ಲಿರುತ್ತೆ. ನಿಮಗೆ ಮಾತ್ರನೇ ಈ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಬೇಡಿ. ತುಂಬ ಜನ ಪ್ರಪಂಚದಲ್ಲಿ ತುಂಬ ಬುದ್ಧಿವಂತರು ಸಹ ಈ ಮಿಸ್ಟೇಕ್ಸ್ನ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಕೆಲಸನ ಪ್ಲ್ಯಾನ್ ಮಾಡಿದಾಗ ನಮ್ಮ ಪಾಸ್ಟ್ ಅನುಭವಗಳು ಏನು ಹೇಳ್ತಿದೆಯೋ ಒಂದು ಸರಿ ನೋಡಿ. ನೀವು ಪಾಸ್ಟಲ್ಲಿ ಅದೇ ಕೆಲಸನ ಎಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡಿದ್ರಿ ಅನ್ನೋ ಔಟ್ಸೈಡ್ ವ್ಯೂನ ತಗೊಳ್ಳಿ. ಆ ವಾಸ್ತವವನ್ನು ಅಂಗೀಕರಿಸಿದ್ರೇ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಲಾಸ್ ಅವರ್ಷನ್. ಇವಾಗ ನಾನು ನಿಮಗೆ 100 ರೂಪಾಯಿ ಕೊಟ್ಟರೆ ನಿಮಗೆ ಖುಷಿ ಆಗುತ್ತೆ, ನಿಜಾನಾ? ಅದೇ ನಿಮ್ಮ ಪಾಕೆಟಿಂದ ಆ 100 ರೂಪಾಯಿ ಹೋದರೆ ನೀವು ಎಷ್ಟು ಬೇಜಾರಾಗ್ತೀರಾ? ಈ 2 ಸಂಘಟನೆಗಳನ್ನ ತಗೊಳ್ಳಿ. ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಆಗುತ್ತಾ ಇಲ್ವಾ ಅಂತ ಥಿಂಕ್ ಮಾಡಿ. 100 ರೂಪೀಸ್ ಸಿಗೋವಾಗ ಆಗೋ ಖುಷಿಗಿಂತ 100 ರೂಪೀಸ್ ಹೋದಾಗ ಆಗೋ ನೋವು ಹೆಚ್ಚಾಗಿರುತ್ತೆ. ಮನುಷ್ಯನ ಸ್ವಭಾವ ಏನಂದರೆ ನಷ್ಟ ಆಗೋದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಲಾಸ್ ಅಂದ್ರೇ ನಾವು ಹೆಚ್ಚು ಭಯ ಪಡ್ತೀವಿ. ಲಾಭ ಸಿಗೋವಾಗ ಆಗೋ ಸಂತೋಷಕ್ಕಿಂತ ನಷ್ಟ ಆಗೋವಾಗ ಆಗೋ ಬೇಜಾರು ಡಬಲ್ ಆಗಿರುತ್ತೆ. ಅದನ್ನೇ ಲಾಸ್ ಅವರ್ಷನ್ ಅಂತಾರೆ. ಈ ಕಾರಣದಿಂದಲೇ ಜನರು ಹೆಚ್ಚಾಗಿ ದೊಡ್ಡ ದೊಡ್ಡ ರಿಸ್ಕ್ ತಗೊಳ್ಳೋಕೆ ಭಯ ಪಡ್ತಾರೆ. ನಮ್ಮ ನಿರ್ಧಾರಗಳಿಂದ ಅವಾಗವಾಗ ನಷ್ಟ ಆಗುತ್ತೆ ಅನ್ನೋ ಭಯದಲ್ಲೇ ಇರ್ತೀವಿ. ಲಾಭ ಹೊಂದುತ್ತೀವಿ ಅನ್ನೋ ಆಸೆಯಲ್ಲಿ ನಾವಿರಲ್ಲ.
ಸೊ ಇವಾಗಲಿಂದ ನೀವೊಂದು ಡಿಸಿಷನ್ ತಗೊಳ್ಳೋವಾಗ ನಷ್ಟ ಆಗೋ ಭಯ ನಿಮ್ಮನ್ನ ಡಾಮಿನೇಟ್ ಮಾಡುತ್ತಾ ಇಲ್ಲ ಲಾಭ ಸಿಗೋ ಅನ್ನೋ ಖುಷಿ ನಿಮ್ಮನ್ನ ಡಾಮಿನೇಟ್ ಮಾಡುತ್ತಾ ಅಂತ ಥಿಂಕ್ ಮಾಡಿ. ಸೊ ಗೈಸ್, ನೀವು ನೋಡಿದ್ರಲ್ಲ ಈ ಮೆಂಟಲ್ ಲೇಸಿನೆಸ್, ಹಾಲೋ ಎಫೆಕ್ಟ್, ಪ್ಲಾನಿಂಗ್ ಫ್ಯಾಲಸಿ, ಇವೆಲ್ಲ ನಮ್ಮ ಸಿಸ್ಟಮ್ 1 ಆಟೋ ಪೈಲಟಲ್ಲಿರೋವಾಗ ಮಾಡೋ ಶಾರ್ಟ್ಕಟ್ಸ್ ಮಾತ್ರನೇ. ಇದರಿಂದ ನಾವು ತುಂಬ ಲಾಸ್ ಆಗ್ತೀವಿ. ಲಾಭಕ್ಕಿಂತ ನಷ್ಟಕ್ಕೆ ಹೆಚ್ಚಾಗಿ ಭಯ ಪಡೋದು, ಬೇಸ್ ರೇಟ್ನ ಕೇರ್ ಮಾಡದೇ ಇರೋದು, ನೋಡಿದ್ದು ಮಾತ್ರನೇ ನಿಜ ಅಂತ ನಂಬೋದು, ಇವೆಲ್ಲ ನಮ್ಮ ಡಿಸಿಷನ್ಸ್ನ ಬೇರೆ ದಾರಿ ತಗೊಳ್ಳೋ ಹಾಗೆ ಮಾಡುತ್ತೆ. ಸೊ ಫೈನಲ್ ಪಾಯಿಂಟ್ ಏನಂದರೆ, ನಿಮ್ಮ ಇಂಟೆಲಿಜೆನ್ಸ್ ಹೆಚ್ಚಾಗಿರ್ಬೇಕಂದ್ರೆ ಪ್ರತಿ ಮುಖ್ಯವಾದ ಡಿಸಿಷನ್ನ ತಗೊಳ್ಳೋಕ್ಕೆ ಮುಂಚೆ ನಿಮ್ಮ ಸಿಸ್ಟಮ್ 2ನ ಆ್ಯಕ್ಟಿವೇಟ್ ಮಾಡಿ, ಕ್ವೆಶನ್ ಮಾಡಿ, ಡಬಲ್ ಚೆಕ್ ಮಾಡಿ. ಸೊ ಇವತ್ತಿಂದ ಆಲೋಚಿಸೋ ವಿಷಯದಲ್ಲಿ ಲೇಸಿ ಆಗಿರೋದನ್ನು ಬಿಟ್ಬಿಡಿ. ಸಿಸ್ಟಮ್ 2ನಿಂದ ಬೆಟರ್ ಡಿಸಿಷನ್ಸ್ನ ತಗೊಳ್ಳಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಿರ ಅಂದರೆ ಖಂಡಿತ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿರುತ್ತೆ ಅಥವಾ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡೋಕ್ಕೆ ಮರಿಬೇಡಿ. ಆಲ್ಸೋ ಈ ವಿಡಿಯೋ ಯಾರ್ಯಾರಿಗೆ ಯೂಸ್ಫುಲ್ ಇರುತ್ತೆ ಅನಿಸುತ್ತೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮ ಬ್ರೈನ್ ಹೆಚ್ಚಾಗಿ ಫಾಸ್ಟ್ ಥಿಂಕಿಂಗ್ ಮಾಡಿದ್ರೆ ಸಿಸ್ಟಮ್ 1 ಅಂತ ಕಮೆಂಟ್ ಮಾಡಿ. ನಿಮ್ಮ ಬ್ರೈನ್ ಹೆಚ್ಚಾಗಿ ಸ್ಲೋ ಆಗಿ ಥಿಂಕ್ ಮಾಡಿದ್ರೆ ಸಿಸ್ಟಮ್ 2 ಅಂತ ಕಮೆಂಟ್ ಮಾಡಿ. ನಿಮಗೆ ಇನ್ನೂ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಪುಷ್ಪ ಪ್ರಸನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.